ಬರೋಬ್ಬರಿ ಒಂದು ತಿಂಗಳ ನಂತರ ಅಜ್ಞಾತ ಸ್ಥಳದಲ್ಲಿ ಕೂತು ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಸಂಸದರಾದ ಪ್ರಜ್ವಲ್ ರೇವಣ್ಣ. ಒಂದು ತಿಂಗಳ ಬಳಿಕ ಪ್ರತ್ಯಕ್ಷರಾಗಿ ಪ್ರಜ್ವಲ್ ರೇವಣ್ಣ ತಂದೆ ತಾಯಿ ತಾತ ಕುಮಾರಣ್ಣ ಕ್ಷೇತ್ರದ ಜನರ ಕ್ಷಮೆಯನ್ನ ಯಾಚಿಸಿದ್ದಾರೆ. ನನಗೆ ವಿಷಯ ಗೊತ್ತೇ ಇರಲಿಲ್ಲ, ವಿಷಯ ಗೊತ್ತಾಗೋ ಅಷ್ಟೊತ್ತಿಗೆ ನಾನು ವಿದೇಶದಲ್ಲಿದ್ದೆ, ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟೆ. ಅದಾದ ನಂತರದಲ್ಲಿ ನಾನು ವಾಪಸ್ ಬರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. 31ನೇ ತಾರೀಕು ವಾಪಸ್ ಬರ್ತೀನಿ, SIT ತನಿಖೆಯನ್ನು ಎದುರಿಸ್ತೀನಿ, ನ್ಯಾಯಾಲಯದ ವ್ಯವಸ್ಥೆಯ ಬಗ್ಗೆ ನನಗೆ ವಿಶ್ವಾಸ ಇದೆ, ನನ್ನ ವಿರುದ್ಧವಾಗಿ ರಾಜಕೀಯ ಷಡ್ಯಂತರ ಮಾಡಲಾಗಿದೆ ಅನ್ನೋ ಮಾತುಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿ ಹರಿಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ವಿದೇಶದಿಂದ ಬಂದಿದೆಯೋ, ಇಲ್ಲೇ ಎತ್ಕೊಂಡು ವಿಡಿಯೋ ಮಾಡಿ ವಿದೇಶದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೋ, ಇದ್ಯಾವುದರ ಬಗ್ಗೆ ಕೂಡ ಇನ್ನೂ ಖಚಿತ ಮಾಹಿತಿಗಳು ಲಭ್ಯವಾಗಿಲ್ಲ. ಒಂದು ತಿಂಗಳ ಬಳಿಕ ಕೊನೆಗೂ ವಿಡಿಯೋದಲ್ಲಿ ಮುಖ ತೋರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ವಿಡಿಯೋದಲ್ಲಿ ಮುಖ ತೋರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಕೇಳಿಸ್ಕೊಳ್ಳಿ ಅವ್ರು ಆಡಿರೋ ಮಾತು ಮತ್ತೊಮ್ಮೆ. ನಾನು ಫಾರಿನ್ ಹೊರಟಾದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ್ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು. ಮಾಹಿತಿ ದೊರಕದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂತ ಕೆಲಸ. ಇವಾಗ ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರಾದ ಶಿವಶಂಕರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಶಂಕರ್ ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಶಿವಶಂಕರ್ ಸರ್, ಟೆಕ್ನಿಕಲಿ ಲೀಗಲಿ ಒಂದಷ್ಟು ಪ್ರಶ್ನೆಗಳಿದೆ, ಬಟ್ ಮಾರಲಿ ಒಂದಷ್ಟು ಪ್ರಶ್ನೆಗಳನ್ನ ಮೊದಲನೇದಾಗಿ ನಿಮ್ಮ ಹತ್ರ ಕೇಳಬೇಕು ಅಂತ. ಕೇಳೋಕ್ ಸಿಕ್ಕಿರೋದು ಹಗುರವಾದ ಅಥವಾ ಯಾವುದೋ ಚಿಕ್ಕ ಪುಟ್ಟ ಆರೋಪ ಅಲ್ಲ ಸರ್. ಅನೇಕ ಹೆಣ್ಣು ಮಕ್ಕಳನ್ನ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರಕ್ಕೆ ಒಳಪಡಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಒಬ್ಬ ಜನಪ್ರತಿನಿಧಿ ಮೇಲೆ. ಇಂಥ ಆರೋಪ ಹೊತ್ತ ಒಬ್ಬ ಜನಪ್ರತಿನಿಧಿ ಅಜ್ಞಾತ ಸ್ಥಳದಲ್ಲಿ ಕೂತು ವಿಡಿಯೋ ಹರಿಬಿಟ್ಟು ಕ್ಷಮೆ ಕೇಳಿಬಿಟ್ರೆ ನೈತಿಕತೆ ಅನ್ನೋದು ಅಷ್ಟಕ್ಕೆ ಸೀಮಿತವಾ ಅಂತ ಹೇಳಿ. ಇಲ್ಲಿ ಸ್ಮಿತಾ ಅವರೇ, ಈಗ ಇದನ್ನ ಸಾಕಷ್ಟು ಸಾರಿ ನಾವು ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ನಮಗ್ ನಾವೇ ಹೇಳಬೇಕು, ಮತ್ತೇನಂತಂದ್ರೆ ಜನಗಳಿಗೂ ಹೇಳಬೇಕಾಗಿದೆ. ಏನಂತಂದ್ರೆ ಇಂತಹ ಪ್ರಕರಣಗಳಲ್ಲಿ ಒಂದು ತನಿಖಾ ಹಂತದಲ್ಲಿ ನಾವು ಯಾವುದೇ ರೀತಿಯಾದಂತ ಒಂದು ತೀರ್ಮಾನಾತ್ಮಕವಾಗಿ ನಾವು ಮಾತಾಡುವಂಥದ್ದು ಸರಿಯಲ್ಲ. ಅದನ್ನ ನಾವು ಮೀಡಿಯಾ ಟ್ರಯಲ್ ಮಾಡೋದು ನಮಗೂ ಇಷ್ಟ ಇಲ್ಲ. ಸ್ಟುಡಿಯೋ ಟ್ರಯಲ್ ಅಂದ್ರೆ ಸ್ಟುಡಿಯೋದಿಂದ ಕುತ್ಕೊಂಡು ಹೀಗೆ ಈಗ ಇದಾಗ್ಬೇಕಾಗಿತ್ತು, ಈಗಾಗತ್ತೆ, ಇಂಥವ್ರು ಹಿಂಗೆ ಶಿಕ್ಷೆ ಕೊಡ್ಬೇಕು ಅಂತ ನಾವು ತೀರ್ಮಾನವಾಗಿ ಮಾತಾಡುವಂಥದ್ದು ಅಲ್ಲ. ಆ ಜವಾಬ್ದಾರಿ ನಮ್ಗಿದೆ. ಆದ್ರೆ ನೀವು ಹೇಳಿದ ಹಾಗೆ ಕೆಲವು ಪ್ರಶ್ನೆಗಳನ್ನು ನಾವು ಎತ್ತಲೇಬೇಕಾಗಿದೆ. ಏನು ಅಂತಂದ್ರೆ, ಈಗ ನೋಡಿ, ಇಂಥ ವಿಡಿಯೋಗಳು ಸಾಮಾನ್ಯವಾಗಿ ನಮಗೆ ಈ ಒಸಾಮಾ ಬಿನ್ ಲಾಡೆನ್ ಅಥವಾ ಈ ಮುಲ್ಲಾ ಒಮರ್ ಈ ತರ ಅಂತಾರಾಷ್ಟ್ರೀಯ ಖ್ಯಾತಿಗೊಳಗಾಗಿದ್ದಂಥವ್ರು ಎಲ್ಲೋ ಕೂತ್ಕೊಂಡು ವಿಡಿಯೋಗಳನ್ನ ಕಳಿಸೋದು, ಆ ವಿಡಿಯೋಗಳ ಮೂಲಕ ಮೆಸೇಜ್ ಅನ್ನ ತಗೊಂಡು ಅಥಾರಿಟಿಗಳು ಹ್ಯಾಕ್ ಮಾಡೋದ್ರ ಪ್ರಕಾರ ಇತ್ತು. ಆದ್ರೆ ಇಲ್ಲಿ
ಬಹಳ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿರೋದು ಸರ್ಕಾರನು ಕೂಡ. ಯಾಕೆ ಅಂತಂದ್ರೆ ನೀವು ಒಂದ್ ತಿಂಗಳಾಯ್ತು ಎಲ್ಲಿದ್ರು ಇವರು ಏನ್ ಮಾಡ್ತಾ ಇದ್ರು ಅಂತ ಗೊತ್ತಾಗಿಲ್ಲ, ನಿಮ್ಮನ್ನ ನಿಮ್ಗೆ ಪತ್ತೆ ಹಚ್ಚಕ್ ಆಗಿಲ್ಲ. ಅವರು ವಿಡಿಯೋ ಕಳಿಸಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ನಿಮ್ಗೆ ನೆಕ್ಸ್ಟ್ ಮುಂದಿನ ಜವಾಬ್ದಾರಿ ಏನಂದ್ರೆ ಅಟ್ಲೀಸ್ಟ್ ನಿಮ್ ಕೈನಲ್ಲಿ ಕೊನೆಗೆ ನಿಮ್ ಕೈಯಲ್ಲಂತೂ ಹಿಡಿಯಕ್ ಆಗ್ಲಿಲ್ಲ ಅವ್ರನ್ನ. ಅವರೇ ಬರ್ತಾ ಇದ್ದಾರೆ, ಮೇ 31ನೇ ತಾರೀಕು ಸರೆಂಡರ್ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಆಮೇಲಾದ್ರೂ ನೀವು ಸರಿಯಾಗಿ ನಿರ್ವಹಿಸಿ ಕೆಲಸ.